ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟಿನಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ತಿನ್ಬೋದು, ಮಕ್ಕಳಿಗೆ ಅಥವಾ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪ್ಯಾನ್ಗೆ ನಾನು 2 ಸ್ಪೂನ್ ಆಗೋಷ್ಟು ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ ರೀ. ಈ ವೆದರ್ಗೆ ಒಂದು ಸ್ವಲ್ಪ ಮೆತ್ತಗಾಗ್ಯಾವ, ಅದಕ್ಕಾಗಿ ಕ್ರಿಸ್ಪಿ ಆಗ್ಲತ್ತು ಹಾಕಿದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಹಾಕಿ, ಸ್ವಲ್ಪ ಬಿಸಿ ಆದರೆ ಸಾಕ್ರಿ ಇವು ಅಷ್ಟೇ. ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 10ರಿಂದ 12 ಕಾಳಷ್ಟೇ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಕೊಡ್ತದೆ, ಹಾಕಿರಿ, ಸ್ಕಿಪ್ ಮಾಡಬೇಡ್ರಿ. ಒಂದು 3 ಒಣ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇವನ್ನೊಂದು ಸ್ವಲ್ಪ ಹುರ್ಕೋತೀನಿ ರೀ. ನೋಡಿ, ಆ ಮೆಣಸಿನ್ಕಾಯಿನೂ ಕ್ರಿಸ್ಪಿ ಆಗ್ತಾವೆ, ಜೀರಿಗೆ ಮತ್ತು ಕಾಳು ಮೆಣಸು ಅಷ್ಟೇ ಹುರಿದ್ರೆ ಸಾಕು. ನೋಡಿ, ಒಂದು ನಿಮಿಷ ಆಗಷ್ಟೇ ಹುರ್ಕೊಂಡಿದ್ದೀನಿ ರೀ. ಜೀರಿಗೆನೂ ಬೇಗನೆ ಹುರಿದು ಬಿಡ್ತಾವ್ರಿ. ನೋಡ್ರಿ, ಈಗ ಜೀರಿಗೆ ಕಾಳು ಮೆಣಸನ್ನು ಹುರಿದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆರಲಿದೆ, ಆದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಈಗ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೇನೆ 1 ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಸಣ್ಣ ಬಟ್ಲೆ ಆದರೆ 2 ಬಟ್ಲಾಗಷ್ಟು ಅದ ರೀ. ಇದಕ್ಕೆ ನಾನು ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ರೀ. ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತೈತಿ, ಹಾಕಿರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ. ಇದ್ರೆ ಹಾಕಿರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರು ನಡೀತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಕಸೂರಿ ಮೆಂತಿ ಇಲ್ಲಾಂದ್ರೆ ಬರೀ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಆದರೂ ಹಾಕಿರಿ. 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮಿಕ್ಸ್ ಮಾಡಿ ಇದ್ರೊಳಗಿನ ಒಂದು 3 ಸ್ಪೂನ್ ಆಗಷ್ಟು ಹಿಟ್ಟನ್ನು ತೆಗೆದು ಇಡ್ತೀನಿ ರೀ. ಅನ್ಕೊಂತಾಗ ನೋಡಿ, 2 ಸ್ಪೂನ್ ತೆಗೆದಿದ್ದೀನಿ. 2 ಅಥವಾ 3 ಸ್ಪೂನ್ ನಡೀತದೆ ರೀ. ಇಷ್ಟನ್ನು ತೆಗೆದು ಸೈಡ್ಗೆ ಇಡ್ತೀನಿ, ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೀರು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಸ್ವಲ್ಪ ಇದು ಚಪಾತಿಗಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ ಇದನ್ನು. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ, ಗಟ್ಟಿನೇ ಕಲಿಸ್ಕೊಂಡಿದ್ದೀನಿ ರೀ. ನೋಡಿ, ಚಪಾತಿಗಿಂತ ಚೂರ ಹಿಟ್ಟು ಗಟ್ಟಿ ಕಲಸಿ ತೊಗೋಬೇಕ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ನೋಡಿ, ಎಣ್ಣೆನ ಹಚ್ಚಿದ್ದೀನಿ. ನೋಡಿ, ಆ ಹಿಟ್ಟು ರವೆ ಚೆನ್ನಾಗಿ ನೆನೆಲಿರಿ. ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಮಿಕ್ಸಿ ಜಾರಿಗೆ ಆರ್ಯವ್ರೀಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಆ ಮೆಣಸಿನ್ಕಾಯಿನ ಹಾಕ್ತೀನಿ ಫಸ್ಟ್ ಮುರಿದ್ಬಿಟ್ಟು. ಇವೇನು ಖಾರ ಇರಲ್ರಿ. ಇದನ್ನೀಗ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ. ಫೈನ್ ಪೌಡರ್ ಮಾಡಬಾರ್ದು, ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈ ಥರ ಸಣ್ಣ ಸಣ್ಣ ಶೇಂಗಾ ಪೀಸ್ಗಳು ನಿಮ್ಗೆ ಕಾಣಕತ್ತವಲ್ಲ, ಇದೇ ರೀತಿ ಬಾಯಲ್ಲಿ ತಿನ್ನುಮುಂಟೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದೇ ರೀತಿ ತರಿಯಾಗಿನೇ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ದೊಡ್ಡ ಸೈಜದ್ದು 2 ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ತೊಗೊಂಡಿನಿ. ನೀವು ಮ್ಯಾಶ್ ಮಾಡಿನೂ ತೊಗೋಬೋದು, ಆದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೋರಿ. ಇದಕ್ಕೆ ನೋಡಿರಿ, ಆ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಒಂದು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಅಥವಾ ಸಣ್ಣ ಮಕ್ಕಳು ತಿಂತಿದ್ರಂದ್ರೆ ಇದನ್ನು ಸ್ಕಿಪ್ನು ಮಾಡ್ಬೋದು ರೀ, ನಡೀತದೆ. ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಿಟ್ಟಿನಲ್ಲಿ ಎಲ್ಲನಲ್ಲಿ ಉಪ್ಪಿರ್ತದೆ, ಉಪ್ಪನ್ನು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಅದನ್ನು ಹಾಕ್ಬೋದು. ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ನೋಡಿ, ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿರಿ. ಇದು ದೊಡ್ಡ ಸೈಜತ್ತೇ 2 ಆಲೂಗಡ್ಡೆನ ತೊಗೊಂಡಿದ್ದೆ ರೀ. ನೋಡಿ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ ರೀ. ನೋಡಿ, ನೀಟಾಗಿ ಮಿಕ್ಸ್ ಆಗ್ಯದ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ಏನು ಹಿಟ್ಟನ್ನು ಇನ್ನೊಂದು ಸ್ಪೂನ್ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು, ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಗಂಟಾಗ್ಲಾರ್ದಂಗೆ ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈ ರೀತಿ ಇರ್ಬೇಕು ರೀ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡಿ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನಾನು. ನೋಡಿ, 10 ನಿಮಿಷ ಆಗ್ಯದ ರೀ. ಹಿಟ್ಟನ್ನು ಚೆನ್ನಾಗಿ ನೆಂದದ್ರಿ. ಇದೇ ರೀತಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ರೀ. ಈಗ ಇದನ್ನು ನೋಡಿ, ನಾನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಇನ್ನೊಂದು ಚೂರ ನಾದ್ಕೋತೀನಿ ರೀ. ಇದನ್ನು ನೋಡಿ, ಕರೆಕ್ಟಾಗಿ ಹಿಟ್ಟು ರೆಡಿ ಆಗ್ಯದ್ರಿ. ಇದು ನೋಡಿ, ನಾನು ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಡೈರೆಕ್ಟಾಗಿ ಲಟ್ಸ್ಕೊತೀನಿ. ನೋಡಿ, ಇದರಲ್ಲಿ 2 ಉಳ್ಳಿಗಳನ್ನ ಮಾಡ್ಕೋತೀನಿ. ಚಪಾತಿಗಿಂತ ದೊಡ್ಡ ದೊಡ್ಡ ಉಳ್ಳಿಗಳನ್ನ ಹಿಡ್ಕೋಬೇಕು ರೀ. ನೋಡಿ, ಇದರಲ್ಲಿ 2ನೇ ದೊಡ್ಡ ಸೈಜದ್ದು ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ಮಾಡ್ಕೋಬೇಕ್ರಿ, ಇಷ್ಟು ದೊಡ್ಡ ದೊಡ್ಡವೇ.
ನೋಡಿ ಅದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ಆ ಉಳ್ಳಿನ ಎರಡನ್ನೂ ರೆಡಿ ಮಾಡಿದ್ದೀನಿ. ಒಂದೊಂದು ತೆಗೆದಿಡ್ತೀನಿ ರೀ. ಇದನ್ನೊಂದು ಲಟ್ಟಿಸ್ತೀನಿ ನೋಡಿರಿ. ಇದನ್ನು ನಾನು ನೋಡಿರಿ ನೀಟಾಗಿ ಗುಂಡಕ್ಕೆ ಲಟ್ಸ್ಕೊಳ್ಳಲ್ಲ ರೀ. ನಾನು ಇಲ್ಲಿ ಓವಲ್ ಶೇಪ್ದಲ್ಲಿನೇ ಇದನ್ನು ಲಟ್ಟಿಸ್ಕೊಂಡು ತೊಗೋತೀನಿ ರೀ. ನೋಡಿ ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು ರೀ. ಇದನ್ನು ತುಂಬ ತೆಳು ಲಟ್ಟಿಸ್ಬಾರ್ದು. ಚಪಾತಿಗಿಂತ ಇದನ್ನು ದಪ್ಪಾಗಿನೇ ಲಟ್ಟಿಸ್ಕೊರಿ, ತುಂಬ ತೆಳು ಲಟ್ಟಿಸ್ಬೇಡ್ರಿ. ನೋಡಿ ಇಲ್ಲ ತುಂಬ ತೆಳು ಆಯ್ತು ಅಂದರೆ ಏನಾಗ್ತದೆ, ಸ್ಟಫಿಂಗ ಹೊರಗಡೆ ಬರ್ತದೆ ರೀ. ಇದು ನೋಡಿ ನಾನು ದಪ್ಪಾಗಿನೇ ಲಟ್ಸೀನಿ ಮತ್ತು ಅದಕ್ಕೆ ಉಳ್ಳಿನೂ ದೊಡ್ಡದು ಹಿಡ್ಕೊಂಡೀನಿ ರೀ ನಾನು. ನೋಡಿ ಇದನ್ನು ಇಟ್ಟೀನಿ. ಈಗ ಸ್ಟಫಿಂಗನ್ನು ಹಾಕ್ತೀನಿ ರೀ. ನೋಡಿ ಸ್ಟಫಿಂಗನ್ನು ಜಾಸ್ತಿ ಹಾಕ್ಬಾರ್ದು, ತೆಳುವಾಗಿನೇ ಸ್ಪ್ರೆಡ್ ಮಾಡ್ಬೇಕ್ರಿ ಇದನ್ನು. ನೋಡಿ ಇದನ್ನು ನೀಟಾಗಿ ಆಲೂಗಡ್ಡೆ ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ ರೀ. ತುಂಬ ಹಾಕಬೇಡ್ರಿ, ತೆಳುವಾಗಿನೇ ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಾಕ್ಬೇಡ್ರಿ, ನೀಟಾಗಿನೇ ಸ್ಪ್ರೆಡ್ ಮಾಡಿರಿ. ನೋಡಿ ಈಗ ಇದನ್ನು ಈ ರೀತಿ ಸುತ್ಕೊಂಡ್ಬಿಟ್ಟು ತೊಗೋತೀನಿ ರೀ. ಈ ರೀತಿ ಸುತ್ತಬೇಕ್ರಿ ಅದನ್ನು. ಈ ರೀತಿ ನೀಟಾಗಿ ಅಂಟಿ ಬಿಡ್ತದೆ ರೀ ಅದು. ನೋಡಿ ಈ ರೀತಿ ಕೈಯಿಂದ ನೋಡಿ ರೋಲ್ ಮಾಡಿಕೊಂಡು ನೀಟಾಗಿ ಅಂಟಿ ಬಿಟ್ಟಿರ್ತದೆ ರೀ ಅದು. ಈಗ ನೋಡಿರಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ ಒಳಗಡೆ ಸ್ಟಫಿಂಗ್ ಎಷ್ಟು ನೀಟಾಗಿ ಬಂದದ ನೋಡಿರಿ. ಇದೇ ರೀತಿಯೇ ಬರ್ಬೇಕು ರೀ. ಇದನ್ನು ಈಗ ಚಾಪಿಂಗ್ ಪ್ಯಾಡ್ ಮೇಲೆ ಹಾಕ್ಕೊಂಡ್ಬಿಟ್ಟು ಈಗ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು. ನೋಡಿ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಪಿಜ್ಜಾ ಕಟ್ರ್ ಇದ್ದರೆ ಅದರಲ್ಲೇನೂ ಮಾಡ್ಕೋಬೋದು ರೀ ನೀವು. ನೋಡಿ ತುಂಬಾ ಸ್ಟಫಿಂಗ್ ಹಾಕಬಾರ್ದು ರೀ, ಅದಕ್ಕೆ ಇಷ್ಟೇ ರೀತಿಯೇ ತೆಳುವಾಗಿಯೇ ಹಾಕಬೇಕು. ನೋಡಿ ಉಳಿದಿದ್ದನ್ನು ಒಮ್ಮೆಲೆ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಇದೇ ರೀತಿ. ನೋಡಿ ಈಗ ಕರಿಲಿಕ್ಕೆ ಇವಕ್ಕೆ ಎಣ್ಣೆನೂ ಕೈಲಿಕ್ಕೆ ಇಟ್ಟೀನಿ ರೀ. ಎಣ್ಣೆನೂ ಕಾಯ್ದದ ನೋಡಿ, ಎಣ್ಣೆ ಕಾಯ್ದದ. ಈ ರೀತಿ ನೋಡಿ ಸ್ವಲ್ಪ ಕೈಯಿಂದ ಗುಂಡು ಮಾಡಿ ಪ್ರೆಸ್ ಮಾಡಿ ನೋಡಿ ಆ ಹಿಟ್ಟನ್ನು ಏನು ಕಲಸಿಟ್ಟಿದೆ ಅಲ್ರಿ ನಾನು, ಇದರಲ್ಲಿ ಆ ಹಿಟ್ಟು ನೀಟಾಗಿ ಲೈಟಾಗಿ ಕೂಟಾಗೋ ಥರ ಮಾಡಿಬಿಟ್ಟು ಎಣ್ಣೆಲೆ ಹಾಕ್ತೀನಿ ರೀ. ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ರೀ. ಆ ರವೆಯಿಂದ ಕ್ರಿಸ್ಪಿನೂ ಆಗ್ತದೆ ರೀ ಇದು. ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ಹೆಲ್ದಿನೂ ಆದರೆ ಟೇಸ್ಟಿನೂ ಅದ. ನೋಡಿ ಈಗ ಒಂದು ಸೈಡ್ ಬೇಯ್ದ್ಮೇಲೆ ಇನ್ನೊಂದು ಸೈಡ್ ತಿರುಗಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಅದು ತುಂಬಾ ಹಿಟ್ಟು ಹತ್ತಬಾರ್ದು ರೀ, ಅದಕ್ಕೆ ತುಂಬ ಗಟ್ಟಿನೂ ಮಾಡಬಾರ್ದು, ತುಂಬ ತೆಳುವೂ ಮಾಡಬಾರ್ದು. ಅಷ್ಟೇ ಆ ಹಿಟ್ಟು ಲೈಟಾಗಿ ಕೋಟಾದ್ರೆ ಸಾಕ್ರಿ. ಇಷ್ಟು ಕೆಂಪಗಾಗೋರಿಗೆ ಕರೆದ್ರೆ ಸಾಕ್ರಿ. ನೋಡಿ ಒಂಚೂರೂ ಎಣ್ಣೆ ಹಿಡಿದಿರಲ್ರಿ. ಬಿಸಿ ಬಿಸಿಯಾಗಿ ಗೋಧಿ ಹಿಟ್ಟಿನ ಸಮೋಸ ಅಂತಲೂ ಕರಿಬೋದು ರೀ. ಇನ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿನೂ ಇದಾವ ನೋಡಿರಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.